ಹಲೋ ಫ್ರೆಂಡ್ಸ್, ನಾನು ಈ ದಿನ ಒಣಗಿದ ಮೀನಿನ ಸಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಒಣಗಿದ ಮೀನು ಮಾಡೋದ್ರಿಂದ ಡಿ ವಿಟಮಿನ್ ಇರುತ್ತೆ ಮೀನಲ್ಲಿ, ತುಂಬ ಒಳ್ಳೆಯದು, ನೆಗ್ಲೆಕ್ಟ್ ಮಾಡಬೇಡಿ. ಮತ್ತು ತಿನ್ನೋದ್ರಿಂದ ಮೂಳೆಗಳು ನೋವು ಬರೋದಿಲ್ಲ. ಇದು ನನಗೆ ಪ್ರಯೋಗ ಆಗಿದೆ, ಅದರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ನೋಡಿ, ಈ ಥರ ಸಣ್ಣ ಮೀನು ತೊಗೊಂಡಿದ್ದೀನಿ, ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರದ್ದು. ನಂತರ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೋಡಿ, ಇದರಲ್ಲಿ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇದು ಬೇಳೆ ಸಾರಿನ ಪುಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ನಂತರ ತೆಂಗಿನಕಾಯಿ ಒಂದು ಸ್ಮಾಲ್ ಒಂದು ಕಾಲು ಭಾಗದಷ್ಟು ಒಂದು ತೆಂಗಿನ ಪೀಸನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಟೊಮೆಟೊ, ಒಂದೇ ಒಂದು ಬದನೆಕಾಯಿ ಇತ್ತು ನನ್ನ ಹತ್ರ. ಬದನೆಕಾಯಿ ಇದ್ದರೆ ಸೇರಿಸಿ, ಇಲ್ಲದೇ ಇದ್ದರೆ ನಡೀತದೆ. ಮತ್ತು ನಾನು ಅವರೆಕಾಳನ್ನ 1 ವಿಸಲ್ ಬರ್ಸ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಹುರಿದು ಊಟ ಹಾಕ್ತಾಯಿಲ್ಲ, ನಾನು ಅದು ಹಾಗೆ ಹಾಕಿರೋ ಅದು ಬೇಯಲ್ಲ, ಅದಕ್ಕೋಸ್ಕರ ನಾನು 1 ವಿಸಲ್ ಬರ್ಸಿದ್ದೀನಿ. ಇದು ಚೆನ್ನಾಗಾಗಿದೆ ನೋಡಿ, ಚೆನ್ನಾಗಿ ಇವಾಗ ಒಗ್ಗರಣೆ ಮಾಡ್ತೀನಿ, ತೋರಿಸ್ತೀನಿ. ನಂತರ ಒಂದು ಸಣ್ಣ ಈರುಳ್ಳಿ, ಇವಿಷ್ಟು ರುಬ್ಲಿಕ್ಕೆ. ನಂತರ ಒಗ್ಗರಣೆಗೆ ಜಜ್ಜಿರೋ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಸೊಪ್ಪು, ಸಾಂಬಾರು ಸೊಪ್ಪು, ಮತ್ತು ಸಾಸಿವೆ, ಎಣ್ಣೆ, ಉಪ್ಪು, ನೀರು ಎಲ್ಲ ಸೇರಿಸ್ತೀನಿ, ಆವಾಗ ತೋರಿಸ್ತೀನಿ. ಇವಾಗ ರುಬ್ಲಿಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ತೆಂಗಿನಕಾಯಿ ಪೀಸ್ ಹಾಕ್ತಾಯಿದ್ದೀನಿ, ಟೊಮೆಟೊ ಹಾಕ್ತಾಯಿದ್ದೀನಿ, ಈರುಳ್ಳಿ ಒಂದು ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಮೀನಿದೆಯಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಸಹ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಇಷ್ಟು ದಪ್ಪ ಒಂದು ನಿಂಬೆಹಣ್ಣಿಗಿಂತ ಸಣ್ಣ ಇದನ್ನು ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ. ರಸ ಹಾಕ್ತಿಲ್ಲ, ಹುಣಸೆಹಣ್ಣೆ ಹಾಕ್ತಿದ್ದೀನಿ. ನಂತರ ಒಂದು ಸ್ಪೂನಷ್ಟು ಕಡಲೆ ಹಾಕ್ತೀನಿ. ಕಡಲೆ ಹಾಕಲಿಲ್ಲ ಅಂದರೆ ಅದು ಸ್ವಲ್ಪ ಗಟ್ಟಿ ಬೇಕು, ತೆಳುವಾಗ್ಬಿಡುತ್ತೆ, ಅದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಕಡಲೆ ಸೇರಿಸ್ತಾಯಿದ್ದೀನಿ. ಇಷ್ಟನ್ನ ರುಬ್ತೀನಿ, ಇಷ್ಟು ಚೆನ್ನಾಗಾಗಿದೆ. ಇವಾಗ ನಾನು ಹುಣಸೆಹಣ್ಣು ಇದ್ರೊಳಗೆ ಹಾಕಿ ರುಬ್ಬಿದ್ದೀನಿ. ನೀವು ಸಹ ಈಗಾದರೂ ಮಾಡಿ, ಅಥವಾ ರಸನಾರು ತೆಗೆದಾಕಿ. ನಾನು ಯಾವಾಗಲೂ ಇದ್ರೊಳಗೆ ಹಾಕಿ ರುಬ್ಕೊಬಿಡ್ತೀನಿ ಒಂದು ಸ್ವಲ್ಪ. ಇವಾಗ ನಾನು ಬಾಣಲೆ ಇಟ್ಟಿದ್ದೀನಿ, ಮೀನನ್ನ ಹುರ್ಕೊತೀನಿ ನಾನು. ಇವಾಗ ರೆಡಿ ಆಯ್ತಿದ್ದು ನೋಡಿ, ಹುರಿದಿದ್ದೀನಿ. ಇದನ್ನು ಈಗ ಇಟ್ಕೊಂಡಿದ್ದೀನಿ, ತೊಳೆದು ಹಾಕ್ತೀನಿ, ತೋರಿಸ್ತೀನಿ. 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ, ಚಿಟಿಕೆ ಸಾಸಿವೆ, ಪಟ ಅಂತ ಇದೆ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ಒಂದೇ ಒಂದು ಬದನೆಕಾಯಿ ಇತ್ತು ಹಾಕ್ತಾಯಿದ್ದೀನಿ. ನೀವು ತುಂಬ ಬೇಕಾದರೆ ಹಾಕ್ಕೊಳ್ಳಿ. ಬೇಯಿಸ್ಕೊಂಡಿರೋ ಅವರೆಕಾಳು, ರುಬ್ಬಿರೋ ಖಾರನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ 1 ಸ್ಪೂನು, ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಮತ್ತು 1 ಸ್ಪೂನು ಬೇಳೆ ಸಾರಿನ ಪುಡಿ ಹಾಕ್ತಾಯಿದ್ದೀನಿ. ಉಪ್ಪು ಸೇರಿಸ್ತೀನಿ. ಇದು ಒಂದು ಕುದಿ ಬಂದಮೇಲೆ ಮೀನು ಹಾಕ್ತಿದ್ದೀನಿ. ಇವಾಗ ಫ್ರೆಂಡ್ಸ್ ಸಾರು ರೆಡಿ ಆಯಿತು. ನಾನು ಇದಕ್ಕೆ ಮೀನನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೀನಿ.
2-3 ಸರಿ ತೊಳೆದು ಮಣ್ಣು ಕಲ್ಲಿದ್ರೆ ಹೊಟ್ಟೋಗ್ಬಿಡ್ಬೇಕು. ನೋಡಿ ಹಾಕ್ತಾಯಿದ್ದೆ. ಕಡಿಮೆ ಊರಿನಲ್ಲಿ ಒಂದು ಕನಿಷ್ಠ 4 ನಿಮಿಷ ಆದಮೇಲೆ ಆಫ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಇದು ರೆಡಿ ಆಯಿತು. ಇವಾಗ ನಾನು ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ. ರೆಡಿ ಆಯಿತು. ಇದನ್ನ ಸರ್ವ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಒಣಗಿದ ಮೀನಿನ ಸಾಂಬಾರು ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಣಗಿದ ಮೀನು ಅಂತಲೂ ಹೇಳ್ಬೋದು, ಕರಿಮೀನು ಅಂತಲೂ ಸಹ ಹೇಳ್ಬೋದು. ಹಳ್ಳಿಯವರೆಲ್ಲ ಸಹ ಕರಿಮೀನಿನ ಸಾರು ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ಇದು ಸಣ್ಣ ಸಣ್ಣ ಮೀನು, ಅದಕ್ಕೋಸ್ಕರ ಕಾಣ್ತಾ ಇಲ್ಲ ನೋಡಿ. ಇದು ಸಣ್ಣಕ್ಕಿರುತ್ತೆ ನೋಡಿ. ಆ ಮೀನಲ್ಲಿ ಸಾರು ಮಾಡಿದ್ದೀನಿ. ಮತ್ತು ಇದರಲ್ಲಿ ಡಿ ವಿಟಮಿನ್ ಇರುತ್ತೆ ಫ್ರೆಂಡ್ಸ್, ತುಂಬ ಒಳ್ಳೆಯದು ಮೂಳೆಗೆ. ಎಲ್ಲರೂ ಸಹ ಮಾಡ್ಕೊಂಡು ಊಟ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್.